ಅಂದು ಬೆಳಗ್ಗೆ ಸುಮಾರು 11 ಗಂಟೆ. ಎಲ್ಲ ಬ್ಯಾಂಕ್ಗಳಿಗಿಂತಲೂ ದೊಡ್ಡದಾದ ಹೆಚ್ಚು ಶ್ರೀಮಂತರ ಖಾತೆಗಳನ್ನು ಹೊಂದಿದ್ದ ಒಂದು ಬ್ಯಾಂಕ್ ಅದು. ಅದೇ ಸಮಯಕ್ಕೆ ಸ್ವಲ್ಪ ಗಡ್ಡ ಬೆಳೆಸಿಕೊಂಡಿದ್ದ ಒಬ್ಬ ವೃದ್ಧರು ಸರಳ ಬಟ್ಟೆಗಳನ್ನು ಧರಿಸಿ ಒಂದು ಕೈಯಲ್ಲಿ ಹಳೆಯ ಕವರ್ ಹಿಡಿದು ಬ್ಯಾಂಕ್ ಒಳಗೆ ಹೆಜ್ಜೆ ಇಟ್ಟರು. ಬ್ಯಾಂಕ್ ಒಳಗಡೆ ನೋಡಿದರೆ ಸಿಬ್ಬಂದಿಗಳು ಮತ್ತು ಗ್ರಾಹಕರು ತುಂಬಿಕೊಂಡಿದ್ದರು. ಆದರೆ ಈ ಸಾಮಾನ್ಯ ಬಟ್ಟೆಯ ವೃದ್ಧರು ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲರ ದೃಷ್ಟಿಯೂ ಅವರ ಮೇಲೆ ಬಿತ್ತು. ಬ್ಯಾಂಕ್ನಲ್ಲಿದ್ದ ಎಲ್ಲರೂ ಆ ವೃದ್ಧರನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಆ ವೃದ್ಧ ವ್ಯಕ್ತಿಯ ಹೆಸರು ಮೋಹನ್ ಸಿಂಗ್. ಒಂದು ಕೈಯಲ್ಲಿ ಊರುಗೋಲು ಮತ್ತೊಂದು ಕೈಯಲ್ಲಿ ಹಳೆಯ ಕವರ್ ಹಿಡಿದು ಬ್ಯಾಂಕಿನಲ್ಲಿ ಸುತ್ತಲೂ ನೋಡುತ್ತಿದ್ದರು. ಕೌಂಟರ್ ಎಲ್ಲಿದೆ ಎಂದು ತಿಳಿದ ನಂತರ ಆ ಕಡೆಗೆ ನಿಧಾನವಾಗಿ ಹೋದರು. ಅಲ್ಲಿ ಕಸ್ಟಮರ್ ಕೇರ್ ಯೂನಿಟ್ನಲ್ಲಿ ಒಬ್ಬ ಮಹಿಳಾ ಸಿಬ್ಬಂದಿ ಇದ್ದರು. ಅವಳ ಹೆಸರು ಮಾಲಾ. ಆಕೆ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಳು. ನೋಡಿ ಮೇಡಂ, ನನ್ನ ಅಕೌಂಟ್ನಲ್ಲಿ ಏನಾಗಿದೆ ಅಂತ. ಯಾಕಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಒಮ್ಮೆ ನನ್ನ ಅಕೌಂಟ್ ಪರಿಶೀಲನೆ ಮಾಡಿ ಎಂದು ಆ ಕವರನ್ನು ಆಕೆಯ ಬಳಿ ಕೊಟ್ಟರು. ಆ ಅಜ್ಜನ ವೇಷಭೂಷಣಗಳನ್ನು ನೋಡಿದ ಮಾಲಾ ವ್ಯಂಗ್ಯವಾಗಿ, ತಾತ, ನೀವು ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ ಅಂತ ಅನಿಸ್ತಿದೆ. ಯಾಕಂದ್ರೆ ನಿಮ್ಮಂತವರಿಗೆ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇರೋದಿಲ್ಲ ಅಂತ ನಾನು ಅಂದುಕೊಳ್ಳುತ್ತೇನೆ ಎಂದು ಹೇಳಿದಳು. ಆಗ ಮೋಹನ್ ಸಿಂಗ್ ಕೋಪಿಸಿಕೊಳ್ಳದೆ, ಮೇಡಂ, ಒಂದು ಸಾರಿ ನೀವು ಈ ಡೀಟೇಲ್ಸನ್ನು ನೋಡಿದರೆ ಸಾಕು ಎಂದು ನಿಧಾನವಾಗಿ ಹೇಳಿದರು. ಮಾಲಾಗೆ ಏನೂ ಅರ್ಥವಾಗದೆ, ಸ್ವಲ್ಪ ಸಮಯ ಹಿಡಿಯುತ್ತೆ, ನಾನು ನಿಮ್ಮನ್ನು ನಂತರ ಕರೀತೀನಿ, ಅಲ್ಲಿವರೆಗೆ ನೀವು ಆ ಚೇರ್ ಮೇಲೆ ಕುಳಿತುಕೊಳ್ಳಿ, ಕಾಯ್ತಾಯಿರಿ ಎಂದಳು. ಸರಿ ಎಂದು ಮೋಹನ್ ಸಿಂಗ್ ಅಲ್ಲಿಂದ ಒಂದು ಚೇರ್ ಮೇಲೆ ಹೋಗಿ ಕುಳಿತುಕೊಂಡರು. ಮಾಲಾ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ವೃದ್ಧರು ಬಂದು ಈಗಾಗಲೇ ತುಂಬಾ ಸಮಯ ಕಳೆದಿತ್ತು. ಕಾದು ಕಾದು ಸಾಕಾದ ನಂತರ ಮೋಹನ್ ಸಿಂಗ್ ಮತ್ತೆ ಮಾಲಾ ಬಳಿ ಬಂದು, ಮೇಡಂ, ನೀವು ತುಂಬಾ ಬ್ಯುಸಿ ಇರುವ ಹಾಗೆ ಕಾಣಿಸ್ತಾ ಇದ್ದೀರಿ. ಅದರಿಂದ ನಿಮ್ಮ ಮ್ಯಾನೇಜರ್ಗೆ ಸ್ವಲ್ಪ ಕರೆ ಮಾಡಿ. ನನಗೆ ಅವರ ಬಳಿ ಸ್ವಲ್ಪ ಕೆಲಸ ಇದೆ. ನಾನು ಅವರ ಬಳಿನೇ ಮಾತನಾಡಬೇಕು ಎಂದು ಹೇಳಿದರು. ಆ ಮಾತನ್ನು ಕೇಳಿದ ಮಾಲಾ ಇವರನ್ನು ಮ್ಯಾನೇಜರೇ ಸಂಭಾಳಿಸಬೇಕು ಎನ್ನುತ್ತಾ ಮ್ಯಾನೇಜರ್ಗೆ ಫೋನ್ ಮಾಡಿದಳು. ಸರ್, ನಿಮ್ಮನ್ನು ಒಬ್ಬ ವಯಸ್ಸಾದ ವೃದ್ಧರು ಭೇಟಿಯಾಗಬೇಕಂತೆ. ಅವರು ನಿಮ್ಮ ಬಳಿ ಏನೋ ಮಾತನಾಡಬೇಕಂತೆ. ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಕ್ಯಾಬಿನ್ ಒಳಗಡೆ ಕಳಿಸ್ತೀನಿ ಎಂದು ಹೇಳಿದಳು. ಆ ಕಡೆಯಿಂದ ಫೋನ್ನಲ್ಲಿಯೇ ಮಾತನಾಡುತ್ತಿದ್ದ ಮ್ಯಾನೇಜರ್ ತನ್ನ ಕ್ಯಾಬಿನ್ನ ಗ್ಲಾಸ್ನಿಂದ ಮೋಹನ್ ಸಿಂಗ್ ಅವರನ್ನು ನೋಡುತ್ತಿದ್ದರು. ಅವರ ವೇಷಭೂಷಣಗಳನ್ನು ಗಮನಿಸಿದ ಮೇಲೆ ಮಾಲಾಗೆ, ನೀನು ಏನು ಹೇಳುತ್ತಿದ್ದೀಯಾ? ಅವರು ನನ್ನನ್ನು ಭೇಟಿಯಾಗಬೇಕಾ? ಅವರು ನಿಜವಾಗಿಯೂ ನಮ್ಮ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದಾರಾ ಎಂದು ಕೇಳಿದರು. ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅವರ ಡೀಟೇಲ್ಸ್ ಚೆಕ್ ಮಾಡಿಲ್ಲ. ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಾಗಾಗಿ ಅವರು ನಿಮ್ಮ ಜೊತೆನೆ ಮಾತನಾಡಬೇಕು ಅಂತ ಕೇಳಿದ್ದರಿಂದ ನಿಮಗೆ ಫೋನ್ ಮಾಡಿದೆ. ಬಹುಶಃ ಅವರು ಸಾಲ ತೆಗೆದುಕೊಳ್ಳುವುದಕ್ಕೆ ಬಂದಿರಬಹುದು. ನೀನು ಅವರಿಗೆ ಸ್ವಲ್ಪ ಹೊತ್ತಿನವರೆಗೆ ಕಾಯಲು ಹೇಳು ಎಂದು ಮ್ಯಾನೇಜರ್ ಹೇಳಿದರು. ಕಾಯುವಿಕೆ ಮತ್ತು ಗೌರವದ ಕೊರತೆ. ಮಾಲಾ ಕೂಡ ಮ್ಯಾನೇಜರ್ ಹೇಳಿದಂತೆ ಅಜ್ಜನನ್ನು ವೇಟಿಂಗ್ ರೂಮಿನಲ್ಲಿ ಕೂರಿಸಿ ತನ್ನ ಕೆಲಸದಲ್ಲಿ ತೊಡಗಿದಳು. ಈಗಲೂ ಆ ಬ್ಯಾಂಕಿನಲ್ಲಿ ಎಲ್ಲಾ ಸಿಬ್ಬಂದಿಗಳು ಮೋಹನ್ ಸಿಂಗ್ ಅವರನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇನ್ನೂ ಕೆಲವರು ಶ್ರೀಮಂತ ಖಾತೆದಾರರು ಬಡವನ ಹಾಗೆ ಕಾಣಿಸುತ್ತಿದ್ದ ಮೋಹನ್ ಸಿಂಗ್ ಅವರನ್ನು ನೋಡಿ, ಇಂಥವರಿಗೆಲ್ಲ ಇಲ್ಲಿ ಏನು ಕೆಲಸ ಇರುತ್ತೆ? ಅದು ಇಷ್ಟು ದೊಡ್ಡ ಬ್ಯಾಂಕಿನಲ್ಲಿ ಇವರು ಅಕೌಂಟ್ ಹೊಂದುವುದಕ್ಕೆ ಸಾಧ್ಯನಾ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಅವರ ಪಿಸುಮಾತುಗಳು ಮೋಹನ್ ಸಿಂಗ್ ಅವರಿಗೆ ಕೇಳಿಸುತ್ತಿದ್ದವು. ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಕುಳಿತುಕೊಂಡರು. ಯಾವಾಗ ಮ್ಯಾನೇಜರ್ ಕರೆಯುತ್ತಾರೋ ಅವರು ಬೇಗ ಕರೆದರೆ ಸಾಕು, ನನ್ನ ಕೆಲಸ ಮುಗಿಸಿಕೊಂಡು ಹೊರಡಬೇಕು ಎಂದು ಕಾಯುತ್ತಿದ್ದರು. ಆ ಬ್ಯಾಂಕಿನಲ್ಲಿ ಮತ್ತೊಬ್ಬ ಸಿಬ್ಬಂದಿ ಇದ್ದ. ಆತ ತುಂಬಾ ಓದಿಕೊಂಡಿದ್ದ. ಆದರೆ ಅವನಿಗೆ ತುಂಬಾ ಚಿಕ್ಕ ಕೆಲಸ ನೀಡಲಾಗಿತ್ತು. ಆತ ತುಂಬಾ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದ. ಆತನ ಹೆಸರು ಸುಂದರ್. ಸುಂದರ್ ಬ್ಯಾಂಕ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದ. ಈಗ ತಾನೇ ಬ್ಯಾಂಕ್ ಒಳಗೆ ಬಂದ. ಒಳಗೆ ಬಂದವನೇ ವೇಟಿಂಗ್ ರೂಮಿನಲ್ಲಿ ಕುಳಿತಿದ್ದ ಹಿರಿಯ ವ್ಯಕ್ತಿಯನ್ನು ನೋಡುತ್ತಾನೆ. ಅಲ್ಲಿ ಕುಳಿತಿರುವವರೆಲ್ಲರೂ ಅಜ್ಜನ ಬಗ್ಗೆ ಮಾತನಾಡುತ್ತಿರುವುದನ್ನು ಗಮನಿಸುತ್ತಾನೆ. ಕೆಲವರು ಈ ಅಜ್ಜ ಭಿಕ್ಷೆ ಬೇಡುವ ಹಾಗೆ ಕಾಣಿಸುತ್ತಿದ್ದಾನೆ ಎನ್ನುತ್ತಿದ್ದರು. ಇನ್ನೂ ಕೆಲವರು ಮಗಳ ಮದುವೆಗೆ ಸಾಲ ಕೇಳುವುದಕ್ಕೆ ಬಂದಿರುವ ಬಡವ ಇರಬಹುದು ಅಂದರು. ಮತ್ತೆ ಕೆಲವರು ಈ ಬಡವನಿಗೆ ಈ ಬ್ಯಾಂಕಿನಲ್ಲಿ ಏನು ಕೆಲಸ ಇರುತ್ತೆ ಎಂದು ತಮ್ಮ ಬುದ್ಧಿಗೆ ಅನುಸಾರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಈ ಮಾತುಗಳೆಲ್ಲವೂ ಸುಂದರ್ ಕಿವಿಗೆ ಬಿದ್ದವು. ಆಗ ಸುಂದರ್ ನೇರವಾಗಿ ಮೋಹನ್ ಸಿಂಗ್ ಅವರ ಬಳಿಗೆ ಹೋಗಿ, ಅಜ್ಜ ಅವರೇ, ಇಲ್ಲಿ ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಎಂದು ತುಂಬಾ ಗೌರವದಿಂದ ಮಾತನಾಡಿದ. ಮತ್ತೆ ಯಾರಿಗಾಗಿ ಕಾಯುತ್ತಿದ್ದೀರಾ ಎಂದು ಕೇಳಿದ. ಸರ್, ನಾನು ಬ್ಯಾಂಕ್ ಮ್ಯಾನೇಜರ್ ಅವರನ್ನು ಭೇಟಿಯಾಗಬೇಕು. ತುಂಬಾ ಸಮಯದಿಂದ ಕಾಯುತ್ತಿದ್ದೀನಿ ಎಂದು ಅಜ್ಜ ಸುಂದರ್ ಬಳಿ ಹೇಳಿದರು. ಆಗ ಸುಂದರ್, ಅಜ್ಜ, ನಾನು ಈಗಲೇ ಬ್ಯಾಂಕ್ ಮ್ಯಾನೇಜರ್ ಬಳಿ ಮಾತನಾಡಿ ಬರುತ್ತೇನೆ ಎಂದು ಹೇಳಿ ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಹೋದ. ಮ್ಯಾನೇಜರ್ ಬಳಿ ಅಜ್ಜನ ಬಗ್ಗೆ ಸುಂದರ್ ಹೇಳಿದಾಗ, ಹೌದು, ನಾನೇ ಅವರನ್ನು ಅಲ್ಲಿ ವೇಟ್ ಮಾಡಲು ಹೇಳಿದೆ.
ಅವರು ಕಾಯುತ್ತಿರುವುದು ನನಗೆ ಗೊತ್ತು, ನೀನು ಬಂದು ನನಗೆ ಹೇಳಬೇಕಾಗಿಲ್ಲ, ನೀನು ನಿನ್ನ ಕೆಲಸ ಮಾತ್ರ ನೋಡಿಕೋ ಸುಂದರ್ ಎಂದು ಬೇರೆ ಕೆಲಸ ಹೇಳಿ ಕಳುಹಿಸಿಬಿಟ್ಟರು. ಸುಂದರ್ ಏನೂ ಮಾಡಲಾಗದೆ, ಅಜ್ಜನಿಗೆ ಸಹಾಯ ಮಾಡಲಾಗದೆ ಹೊರಗೆ ಬಂದು, ಕ್ಷಮಿಸಿ ತಾತ ಎಂದು ಹೇಳಿ ತನ್ನ ಕೆಲಸಕ್ಕೆ ಹೊರಟು ಹೋದ. ಪಾಠ ಕಲಿತ ಮ್ಯಾನೇಜರ್. ಮೋಹನ್ ಸಿಂಗ್ ಕಾಯುತ್ತಾ ತುಂಬಾ ಸಮಯ ಕಳೆದು ಹೋಗಿತ್ತು. ಎಲ್ಲಾ ಸಹನೆಯನ್ನು ಕಳೆದುಕೊಂಡ ಅಜ್ಜ ನೇರವಾಗಿ ನಾನೇ ಹೋಗಿ ನೋಡೋಣ ಎಂದು ಆ ಕಡೆ ಹೋಗುತ್ತಿದ್ದರು. ಅದನ್ನೇ ತನ್ನ ಕ್ಯಾಬಿನ್ನಿಂದ ಗಮನಿಸಿದ ಮ್ಯಾನೇಜರ್ ಹೊರಗೆ ಹೋಗಿಬಿಡಬೇಕು ಎಂದು ಕ್ಯಾಬಿನ್ನಿಂದ ಹೊರಬಂದರು. ಎದುರುಗಡೆಯಿಂದ ಮೋಹನ್ ಸಿಂಗ್ ಎದುರಾದರು. ಆಗ ಮೋಹನ್ ಸಿಂಗ್ ಅವರು ತಮ್ಮ ಕೈಯಲ್ಲಿದ್ದ ಪೇಪರ್ಗಳನ್ನು ಬ್ಯಾಂಕ್ ಮ್ಯಾನೇಜರ್ ಕೈಗೆ ಇಟ್ಟು, ಸರ್, ಇವುಗಳನ್ನು ಒಮ್ಮೆ ನೋಡಿ, ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಏನಾಗಿದೆ ಅಂತ ನೀವು ಒಂದು ಸಾರಿ ನನ್ನ ಅಕೌಂಟನ್ನು ಚೆಕ್ ಮಾಡಿ ನನಗೆ ತಿಳಿಸಿ ಎಂದರು. ಆಗ ಬ್ಯಾಂಕ್ ಮ್ಯಾನೇಜರ್, ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದೆ ಇದ್ದರೆ ಅದು ಹೇಗೆ ನಡೆಯುತ್ತೆ ಹೇಳಿ, ಬಹುಶಃ ನೀವು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿಲ್ಲ ಅನಿಸುತ್ತೆ, ಆದ್ದರಿಂದ ನಿಮ್ಮ ಅಕೌಂಟ್ನ ವ್ಯವಹಾರ ನಿಂತು ಹೋಗಿದೆ ಎಂದು ಆ ಕವರ್ನಲ್ಲಿ ಏನಿದೆ ಎಂದು ನೋಡದೆಯೇ ಕೇವಲವಾಗಿ ಮಾತನಾಡಿದರು. ಏನಾಗಿದೆ ಎಂಬುದನ್ನು ತಿಳಿದುಕೊಂಡು ನನಗೆ ವಿವರಿಸಿ, ಯಾವುದನ್ನು ತೆಗೆದು ನೋಡದೆ ನೀವು ಈ ರೀತಿ ಮಾತನಾಡಬೇಡಿ ಸರ್ ಎಂದು ಅಜ್ಜ ಹೇಳಿದರು. ಆಗ ಬ್ಯಾಂಕ್ ಮ್ಯಾನೇಜರ್ ನಗುತ್ತಾ, ನನಗೆ ಬ್ಯಾಂಕಿನಲ್ಲಿ ತುಂಬಾ ಅನುಭವ ಇದೆ, ಅಕೌಂಟ್ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಯಾವುದೇ ಪೇಪರ್ಸ್ ಆಗಲಿ ಅದರ ಬಗ್ಗೆ ಡೀಟೇಲ್ಸ್ ಆಗಲಿ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ, ನನಗೆ ಎಲ್ಲಾ ವಿಷಯ ಹಾಗೆಯೇ ತಿಳಿಯುತ್ತೆ, ಇಲ್ಲಿ ನಿಮ್ಮಂತವರನ್ನು ನಾನು ಎಷ್ಟೋ ಜನರನ್ನು ನೋಡಿಬಿಟ್ಟಿದ್ದೇನೆ ಎಂದು ತನ್ನ ಅಹಂನಿಂದ ಮಾತನಾಡಿದರು. ಸದ್ಯಕ್ಕೀಗ ನೀವು ಇಲ್ಲಿಂದ ಹೊರಡಿ, ಇಲ್ಲದಿದ್ದರೆ ನಿಮ್ಮ ವೇಷಭೂಷಣಗಳನ್ನು ನೋಡಿ ಇಲ್ಲಿ ಬಂದಿರುವ ಬ್ಯಾಂಕ್ ಸಿಬ್ಬಂದಿ ಎಲ್ಲರೂ ಒಂದು ರೀತಿ ಫೀಲ್ ಆಗ್ತಾರೆ ಎಂದು ಆ ಹಿರಿಯರು ಧರಿಸಿದ ಬಟ್ಟೆಗಳ ಬಗ್ಗೆ ಅವಹೇಳನ ಮಾಡಿ ಮಾತನಾಡಿದರು. ಆಗ ಮೋಹನ್ ಸಿಂಗ್ ತಮ್ಮ ಕೈಯಲ್ಲಿದ್ದ ಕವರನ್ನು ಮ್ಯಾನೇಜರ್ ಟೇಬಲ್ ಮೇಲೆ ಇರಿಸಿ, ಪರವಾಗಿಲ್ಲ ಸರ್, ಈಗ ನಾನು ಹೋಗುತ್ತೇನೆ, ಆದರೆ ಈ ಕವರನ್ನು ನೀವು ಒಂದು ಸಲ ಪರಿಶೀಲಿಸಲೇಬೇಕು ಎಂದು ಹೇಳಿ ಹೋಗುತ್ತಾ ಮತ್ತೊಮ್ಮೆ ಮ್ಯಾನೇಜರ್ ಕಡೆ ತಿರುಗಿ ನೋಡಿ, ಸರ್, ನೀವು ಈ ರೀತಿ ಕೆಲಸ ಮಾಡುತ್ತಿದ್ದರೆ ತುಂಬಾ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಹೇಳಿ ಹೊರಗೆ ಬಂದರು. ಆ ಮಾತುಗಳನ್ನು ಕೇಳಿದ ಮ್ಯಾನೇಜರ್ ಸ್ವಲ್ಪ ಕಂಗಾಲಾದ. ಆದರೆ ಅದನ್ನಷ್ಟಕ್ಕೆ ಬಿಟ್ಟು ಬಿಟ್ಟರು. ವಯಸ್ಸಾದ ಈ ಅಜ್ಜ ಬೆಳಗ್ಗೆಯಿಂದ ಕಾಯಿಸಿರೋದಕ್ಕೆ ಕೋಪದಲ್ಲಿ ಈ ರೀತಿ ಮಾತನಾಡಿದ್ದಾನೆ ಎಂದು ಅಂದುಕೊಂಡರು. ಆ ಅಜ್ಜ ಹೊರಗಡೆ ಹೋದ ನಂತರ ಜೋರಾಗಿ ಉಸಿರು ತೆಗೆದುಕೊಂಡು ನಿಟ್ಟುಸಿರು ಬಿಟ್ಟರು. ಸ್ವಲ್ಪ ಸಮಯದ ನಂತರ ಆ ವೃದ್ಧರು ಕೊಟ್ಟಿದ್ದ ಕವರನ್ನು ತೆಗೆದು ನೋಡಿದರು. ಅದರಲ್ಲಿ ಅವರ ಬ್ಯಾಂಕ್ ಖಾತೆಯ ವಿವರಗಳಿದ್ದವು. ಆ ಪೇಪರ್ಸ್ಗಳನ್ನು ತೆಗೆದು ಸುಂದರ್ನನ್ನು ಕರೆಸಿ, ಈ ಪೇಪರ್ಸ್ನ ಪೂರ್ತಿ ಡೀಟೇಲ್ಸ್ ಚೆಕ್ ಮಾಡಿ ನನಗೆ ಹೇಳು ಎಂದು ಹೇಳಿದರು. ಸುಂದರ್ ತನ್ನ ಕ್ಯಾಬಿನ್ನ ಕಂಪ್ಯೂಟರ್ನಲ್ಲಿ ಮೋಹನ್ ಸಿಂಗ್ ಅವರ ಪೂರ್ತಿ ರೆಕಾರ್ಡ್ಗಳನ್ನು ಕಲೆಕ್ಟ್ ಮಾಡುತ್ತಾನೆ. ಆ ವಿವರಗಳನ್ನು ನೋಡುತ್ತಿದ್ದಂತೆ ಸುಂದರ್ಗೆ ಶಾಕ್ ಆಗುತ್ತದೆ. ಯಾಕಂದ್ರೆ ಅಲ್ಲಿಗೆ ಬಂದಿದ್ದ ಆ ಹಿರಿಯ ಅಜ್ಜ ಒಂದು ರೀತಿಯಲ್ಲಿ ಆ ಬ್ಯಾಂಕ್ನ ಯಜಮಾನ ಆಗಿರುತ್ತಾನೆ. ಆ ಬ್ಯಾಂಕಿನಲ್ಲಿ 70% ಪಾಲುದಾರಿಕೆ ಅವನದ್ದೇ ಎಂದು ತಿಳಿಯುತ್ತದೆ. ಮ್ಯಾನೇಜರ್ನ ಹುದ್ದೆ ಬದಲಾವಣೆ ಮತ್ತು ನೀತಿ ಪಾಠ. ಸುಂದರ್ ಪೂರ್ತಿ ವಿವರಗಳನ್ನು ತೆಗೆದುಕೊಂಡು ಮ್ಯಾನೇಜರ್ ಬಳಿ ಹೋದ. ಆಗ ಮ್ಯಾನೇಜರ್ ತನ್ನ ಕ್ಯಾಬಿನ್ನಲ್ಲಿ ಬೇರೆ ಕಸ್ಟಮರ್ ಜೊತೆ ಮಾತನಾಡುತ್ತಿದ್ದರು. ಗಡಿಬಿಡಿಯಿಂದ ಕ್ಯಾಬಿನ್ ಒಳಗೆ ಬಂದ ಸುಂದರ್, ಸರ್, ನೀವು ಈ ತಕ್ಷಣ ಈ ಡೀಟೇಲ್ಸ್ ಅನ್ನು ನೋಡಿ ಎಂದಾಗ ಮ್ಯಾನೇಜರ್ ಎದುರಿಗಿದ್ದ ಬೇರೆ ಖಾತೆದಾರರನ್ನು ಸ್ವಲ್ಪ ವೇಟ್ ಮಾಡಿ ಎಂದು ಹೊರಗೆ ಕಳುಹಿಸಿ ಸುಂದರ್ನನ್ನು ಕುರಿತು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀಯಾ? ಆ ವಯಸ್ಸಾದ ವ್ಯಕ್ತಿಯ ವಿವರಗಳಲ್ಲಿ ಅಂಥದ್ದೇನಿದೆ? ನಿಧಾನವಾಗಿ ಅದರ ಬಗ್ಗೆ ಕೂತು ನೋಡಿದರೆ ಆಯ್ತು. ಈಗ ನನ್ನ ಬಳಿ ಅಷ್ಟು ಸಮಯ ಇಲ್ಲ, ಅದನ್ನೆಲ್ಲ ನಿನ್ನ ಬಳಿಯೇ ಇರಿಸಿಕೋ ಎಂದು ಮತ್ತೆ ತಮ್ಮ ಕೆಲಸದಲ್ಲಿ ಬ್ಯೂಸಿಯಾದರು. ಇನ್ನೇನು ಮಾಡಲಾಗದ ಸುಂದರ್ ಆ ವಿವರಗಳನ್ನು ತನ್ನ ಬಳಿಯೇ ಇರಿಸಿಕೊಂಡು ತನ್ನ ಕೆಲಸವನ್ನು ಮಾಡತೊಡಗಿದ್ದ. ಮರುದಿನ ಅದೇ ಸಮಯಕ್ಕೆ ಮೋಹನ್ ಸಿಂಗ್ ಮತ್ತೆ ಬ್ಯಾಂಕ್ ಒಳಗೆ ಬಂದರು. ಅವರ ಜೊತೆ ಸೂಟುಬೂಟು ಧರಿಸಿದ್ದ ಒಬ್ಬ ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಬಂದಿದ್ದರು. ಅವರ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಕೂಡ ಇತ್ತು. ಬ್ಯಾಂಕ್ ಒಳಗೆ ಅವರು ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲರೂ ಅವರತ್ತ ದೃಷ್ಟಿ ಹಾಯಿಸಿದರು. ಆ ಸೂಟುಬೂಟು ಧರಿಸಿದ್ದ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರ್ ಕಡೆ ನೋಡಿ ಅವರನ್ನು ಹೊರಗೆ ಬರುವಂತೆ ಹೇಳಿದರು. ಆಗ ಆ ವ್ಯಕ್ತಿಯನ್ನು ನೋಡಿದ ಮ್ಯಾನೇಜರ್ ಭಯಬಿದ್ದವರಂತೆ ಕ್ಯಾಬಿನ್ನಿಂದ ಹೊರಗೆ ಬಂದು ಮೋಹನ್ ಸಿಂಗ್ ಅವರ ಮುಂದೆ ನಿಂತರು. ಆಗ ಮೋಹನ್ ಸಿಂಗ್ ಮಾತನಾಡುತ್ತಾ, ಮ್ಯಾನೇಜರ್, ನಾನು ಹೇಳುತ್ತಿರುವುದು ಕೇಳಿದರೆ ನಿಮಗೆ ತುಂಬಾ ಭಾರ ಅನಿಸಬಹುದು. ನಿನ್ನೆ ದಿನ ನೀವು ನನ್ನ ವಿಷಯದಲ್ಲಿ ನಡೆದುಕೊಂಡ ರೀತಿ ತುಂಬಾ ಅಸಹನೀಯವಾಗಿತ್ತು. ಆದುದರಿಂದ ನಿಮ್ಮ ಆ ತಪ್ಪಿಗೆ ಈಗ ನೀವು ಶಿಕ್ಷೆ ಅನುಭವಿಸುವುದಕ್ಕೆ ಸಿದ್ಧವಾಗಿರಿ ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿದ ಮ್ಯಾನೇಜರ್, ನೀವು ಯಾಕೆ ನನಗೆ ಶಿಕ್ಷೆ ವಿಧಿಸುತ್ತಿದ್ದೀರಾ? ಅಷ್ಟಕ್ಕೂ ನೀವು ಯಾರು ನನಗೆ ಬೆದರಿಕೆ ಹಾಕೋದಕ್ಕೆ ಎಂದು ಕೇಳಿದರು. ನಾನು ಈ ಬ್ಯಾಂಕಿನ ಯಜಮಾನ. ನಾನು ಈ ಬ್ಯಾಂಕಿನಲ್ಲಿ 70% ಹೂಡಿಕೆ ಮಾಡಿದ್ದೇನೆ. ನಾನು ಮನಸ್ಸು ಮಾಡಿದರೆ ನಿಮ್ಮನ್ನು ಈಗಿಂದೀಗಲೇ ಕೆಲಸದಿಂದ ತೆಗೆದುಹಾಕಬಹುದು ಎಂದು ಮೋಹನ್ ಸಿಂಗ್ ಉತ್ತರ ನೀಡಿದರು.
ನಿಮ್ಮನ್ನು ಈಗಿಂದೀಗಲೇ ಮ್ಯಾನೇಜರ್ ಪೋಸ್ಟ್ನಿಂದ ಇಳಿಸುತ್ತಿದ್ದೇನೆ. ನಿಮ್ಮ ಸ್ಥಾನಕ್ಕೆ ಇನ್ಮುಂದೆ ಸುಂದರ್ ಬರಲಿದ್ದಾನೆ. ನೀವು ಇನ್ಮುಂದೆ ಫೀಲ್ಡ್ ವರ್ಕ್ ಕೆಲಸ ಮಾಡಿ ಎಂದು ಹೇಳಿದರು. ಮೋಹನ್ ಸಿಂಗ್ ಅವರ ಈ ಮಾತುಗಳನ್ನು ಕೇಳಿದ ಬ್ಯಾಂಕ್ ಸಿಬ್ಬಂದಿ ಮತ್ತು ಅಲ್ಲಿರುವ ಜನರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ನಿಂತುಬಿಟ್ಟರು. ನಂತರ ಅವರ ಜೊತೆ ಬಂದಿದ್ದ ಸೂಟುಬೂಟು ಧರಿಸಿದ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಬ್ರೀಫ್ ಕೇಸನ್ನು ತೆಗೆದು ಕೆಲವು ಡಾಕ್ಯುಮೆಂಟ್ಗಳನ್ನು ಹೊರಗೆ ತೆಗೆದರು. ಸುಂದರ್ನನ್ನು ಬ್ಯಾಂಕ್ ಮ್ಯಾನೇಜರ್ ಆಗಿ ಜಾರಿ ಮಾಡಿದ ಆರ್ಡರ್ ಕಾಪಿಯನ್ನು ಸುಂದರ್ ಕೈಗೆ ಕೊಟ್ಟು ಮತ್ತೊಂದು ಆರ್ಡರ್ ಕಾಪಿ ತೆಗೆದು ಮ್ಯಾನೇಜರ್ ಕೈಗೆ ನೀಡಿ, ನೀವು ಇನ್ಮುಂದೆ ಫೀಲ್ಡ್ ವರ್ಕ್ ಮಾಡಿ ಎಂದು ಹೇಳಿದರು. ಇದರಿಂದ ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದ ಮ್ಯಾನೇಜರ್ ಮೋಹನ್ ಸಿಂಗ್ ಬಳಿ ಕ್ಷಮಾಪಣೆ ಕೇಳಿದರು. ಆದರೆ ಮೋಹನ್ ಸಿಂಗ್ ಮಾತನಾಡುತ್ತಾ, ಅಷ್ಟಕ್ಕೂ ನಿಮ್ಮನ್ನು ಯಾಕೆ ಕ್ಷಮಿಸಬೇಕು? ನೀವು ಬ್ಯಾಂಕ್ ಒಳಗಡೆ ಬಂದ ಕಸ್ಟಮರ್ ಜೊತೆ ವ್ಯವಹರಿಸೋದು ಸರಿಯಾಗಿಲ್ಲ. ನಮ್ಮ ಬ್ಯಾಂಕ್ನ ನಿಯಮಗಳಿಗೆ ನೀವು ನಡೆದುಕೊಳ್ಳುವ ರೀತಿ ವಿರುದ್ಧವಾಗಿದೆ. ನೀವು ಬ್ಯಾಂಕ್ ಪಾಲಿಸಿಗಳ ಬಗ್ಗೆ ಓದಿದ್ದೀರಾ? ಬಡವ, ಶ್ರೀಮಂತ ಎಂಬ ಭೇದಭಾವ ಇಲ್ಲಿ ಇರುವುದಿಲ್ಲ. ಇಲ್ಲಿ ಯಾರನ್ನೂ ಕೂಡ ಮುಖ ನೋಡಿ, ಬಟ್ಟೆ ನೋಡಿ ಅಳಿಯಬಾರದು. ಭೇದಭಾವ ಮಾಡುವಂತಹ ಬ್ಯಾಂಕ್ ಸಿಬ್ಬಂದಿಗಳನ್ನು ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ನಿಮ್ಮ ಮೇಲೆ ದಯೆ ತೋರಿ ನಾನು ನಿಮಗೆ ಫೀಲ್ಡ್ ವರ್ಕ್ ಕೆಲಸ ಮಾಡಲು ಹೇಳಿದ್ದೇನೆ. ನಿನ್ನೆ ನೀವು ನನ್ನ ಜೊತೆ ನಡೆದುಕೊಂಡ ರೀತಿ ನೋಡಿ ನಿಮ್ಮನ್ನು ಕೆಲಸದಿಂದಲೇ ತೆಗೆದುಹಾಕಬೇಕು ಅಂದುಕೊಂಡೆ. ಆದರೆ ಏಕಾಏಕಿ ಹಾಗೆ ಮಾಡಿದರೆ ನಿಮಗೂ ಕುಟುಂಬ ಸಂಸಾರ ಇರುತ್ತೆ ಎಂಬ ಜ್ಞಾನ ನನಗಿದೆ. ಆದ್ದರಿಂದ ಇನ್ಮುಂದೆ ಈ ರೀತಿ ತಪ್ಪುಗಳು ಆಗದಂತೆ ಎಚ್ಚರವಹಿಸಿ ಎಂದು ಹೇಳಿದರು. ನಿನ್ನೆ ನನ್ನ ಜೊತೆ ನಡೆದುಕೊಂಡ ಹಾಗೆ ಇನ್ಮುಂದೆ ಯಾರ ಜೊತೆನೂ ನಡೆದುಕೊಳ್ಳಬಾರದು ಎಂದು ಬ್ಯಾಂಕಿನಲ್ಲಿರುವ ಎಲ್ಲಾ ಸಿಬ್ಬಂದಿಗಳಿಗೂ ಎಚ್ಚರಿಕೆ ನೀಡಿದರು. ನಂತರ ಮಾಲಾರನ್ನು ಕರೆದು, ನೀವು ಇನ್ನೂ ಇಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀರಾ ಎಂದು ತಿಳಿದು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ. ಮೊದಲಿಗೆ ಕಸ್ಟಮರ್ ಬರೋದೇ ನಿಮ್ಮ ಹತ್ತಿರ. ಅವರನ್ನು ದೇವರ ಹಾಗೆ ಭಾವಿಸಿ ಗೌರವದಿಂದ ಮಾತನಾಡಿಸಿ ವಿನಯದಿಂದ ನಡೆದುಕೊಳ್ಳಿ. ಯಾರನ್ನೂ ಕೂಡ ಅವಮಾನಿಸಬೇಡಿ, ಸಮಾಧಾನದಿಂದ ಮಾತನಾಡಿ ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿದ ಮಾಲಾ ಎರಡು ಕೈ ಜೋಡಿಸಿ, ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಯಾವತ್ತೂ ನಾನು ಈ ರೀತಿ ತಪ್ಪನ್ನು ಮಾಡುವುದಿಲ್ಲ ಎಂದು ಕ್ಷಮೆ ಕೇಳಿದಳು. ನಂತರ ಸುಂದರ್ ಮ್ಯಾನೇಜರ್ ಆಗಿ ನೇಮಕಗೊಂಡರು. ಇಡೀ ಬ್ಯಾಂಕಿನ ಸಿಬ್ಬಂದಿ ಅವರ ನಾಯಕತ್ವದಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸತೊಡಗಿದರು. ಆ ಬ್ಯಾಂಕಿಗೆ ಒಳ್ಳೆಯ ಹೆಸರು ಬರುವ ಹಾಗೆ ಮಾಡಿದರು. ಈ ರೀತಿಯಾಗಿ ಬ್ಯಾಂಕ್ ಪಾಲುದಾರರಾದ ಮೋಹನ್ ಸಿಂಗ್ ಅವರು ವೇಷ ಬದಲಿಸಿಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿರುವ ಸಿಬ್ಬಂದಿಯನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಿದರು. ಇದು ಇವತ್ತಿನ ಕಥೆಯಾಗಿತ್ತು. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ನೀವು ಏನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ ಇನ್ನೊಂದು ಆಸಕ್ತಿದಾಯಕ ಕಥೆಯೊಂದಿಗೆ.